ನಮಗೆ ಸಿಕ್ಕಿರುವ ವಿದ್ಯೆ ಮತ್ತು ಅವಕಾಶಗಳ ಹಿಂದೆ ಸಮಾಜದ ಋಣ ಇದೆ. ಈ ಋಣ ತೀರಿಸುವುದು ನಮ್ಮ ಜವಾಬ್ದಾರಿ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬೆಂಗಳೂರಿನ ಕೆಎಸ್ ಅಧಿಕಾರಿಗಳಿಗೆ ಕರೆ ನೀಡಿದ್ದಾರೆ. ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಕರ್ನಾಟಕ ಆಡಳಿತ ಸೇವಾ ಅಧಿಕಾರಿಗಳ ಸಂಘ ಹೊರತಂದಿರುವ ಕ್ಯಾಲೆಂಡರ್ ಮತ್ತು ದಿನಚರಿ ಬಿಡುಗಡೆಗೊಳಿಸಿ ಮಾತನಾಡಿದರು. ಅವರು 2 ಹೊತ್ತಿನ ಊಟಕ್ಕೂ ಶ್ರಮಿಸುತ್ತಿರುವ ಕಟ್ಟಕಡೆಯ ಜನರ ಪರವಾಗಿ ನಿಮ್ಮ ಬದ್ಧತೆ ತೋರಿಸಿ ಎಂದು ಸೂಚಿಸಿದರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನಾ ಸಭೆಯಲ್ಲಿ ಮಾಡಿರುವ ಭಾಷಣವನ್ನು ನೀವೆಲ್ಲ ಓದಬೇಕು. ಐತಿಹಾಸಿಕ ಕಾರಣಗಳಿಂದಾಗಿ ಆರ್ಥಿಕ ಸಾಮಾಜಿಕ ಅಸಮಾನತೆ ಇದೆ, ಇದನ್ನು ಹೋಗಲಾಡಿಸಬೇಕು ಎನ್ನುವುದು ಅಂಬೇಡ್ಕರ್ ಅವರ ಆಶಯವಾಗಿತ್ತು. ಈ ಆಶಯ ಈಡೇರಿಸಲು ನಾವು ನಮಗೆ ಸಿಕ್ಕಿರುವ ಅವಕಾಶವನ್ನು ಬಳಸಿಕೊಂಡು ಕರ್ತವ್ಯ ನಿರ್ವಹಿಸಬೇಕೆಂದರು. ಸೂಟು ಬೂಟು ಹಾಕಿಕೊಂಡು ಬರುವವರನ್ನು ಕುರ್ಚಿಯಲ್ಲಿ ಕೂರಿಸಿ ಮಾತನಾಡಿಸುವುದು, ಮಾಸಲು ಬಟ್ಟೆಯಲ್ಲಿ ಬರುವ ಬಡವರನ್ನು ನಿರ್ಲಕ್ಷ್ಯದಿಂದ ಕಾಣುವುದು ನಮ್ಮ ಮಾನಸಿಕ ಗುಲಾಮಗಿರಿಯ ದ್ಯೋತಕ. ಇದನ್ನು ಕಿತ್ತೊಗೆದು ಪ್ರತಿಯೊಬ್ಬರು ಸಮಾಜದಲ್ಲಿ ಅವಕಾಶಗಳು ಸಿಗುವಂತೆ ನೋಡಿಕೊಳ್ಳಿ ಎಂದು ಕರೆ ನೀಡಿದರು. ಸಮಾಜದ ಋಣ ತೀರಿಸಬೇಕಲ್ಲ. ಈಗ ನಮಗೆ ವಿದ್ಯೆ ಸಿಕ್ಕಿದೆ. ವಿದ್ಯೆ ಸಿಕ್ಬೇಕಾದ್ರೆ ಸಮಾಜದ ಋಣ ಇರ್ತದೆ ನಮ್ಮ ಮೇಲೆ. ನಾವೆಲ್ಲ ನಮ್ಮ ಮನೆ ಹಣದಿಂದಲೇ ವಿದ್ಯೆ ಪಡ್ಕೊಳ್ಳಲಿಕ್ಕೆ ಸಾಧ್ಯ ಆಗಿರೋಲ್ಲ. ಮನೆ ಹಣನೂ ಕೂಡ ಖರ್ಚು ಮಾಡಿರ್ತೀವಿ, ಆದರೆ ಸಮಾಜನೂ ಕೂಡ ನಮಗೆ ಖರ್ಚು ಮಾಡಿರ್ತದೆ. ಅದರಿಂದ ಸಮಾಜದ ಋಣ ನಮ್ಮ ಮೇಲೆ ಇರ್ತದೆ. ಈ ಸಮಾಜದ ಋಣ ತೀರಿಸಬೇಕಾಗಿರ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ. ನಾನು ಮೊನ್ನೆನೂ ಕೂಡ ಹೇಳಿದೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಒಂದು ಸಂವಿಧಾನ ಕೊಟ್ಟಿದ್ದಾರೆ. ಸಂವಿಧಾನದ ಧ್ಯೇಯೋದ್ದೇಶಗಳನ್ನು ನಾವು ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೋಬೇಕು. ಅದಕ್ಕೆ ಈ ಸಾರಿ ನಮ್ಮ ಸರ್ಕಾರ ಬಂದಾಗ ಎಲ್ಲ ಶಾಲೆಗಳಲ್ಲಿ ಸಂವಿಧಾನವನ್ನು ಓದಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಅದು ಪ್ರತಿಯೊಬ್ಬರಿಗೂ ಕೂಡ ಅರ್ಥ ಆಗಬೇಕು. ಸಂವಿಧಾನದ ರೀತಿಯೇ ಅದರ ಧ್ಯೇಯೋದ್ದೇಶಗಳನ್ನು ಈಡೇರಿಸಲಿಕ್ಕೋಸ್ಕರನೇ ಸರ್ಕಾರ ಅವರ ಕರ್ತವ್ಯ ಇರ್ತಕ್ಕಂಥ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1949 25ನೇ ತಾರೀಕು 26ನೇ ತಾರೀಕು ಅಂಗೀಕಾರ ಆಯಿತು ಸಂವಿಧಾನ. 1949 ನವೆಂಬರ್ 25ನೇ ತಾರೀಕು ಸಂವಿಧಾನ ರಚನಾ ಸಭೆಯಲ್ಲಿ ಭಾಷಣ ಮಾಡಿದ್ದಾರೆ. ನೀವೆಲ್ಲ ಓದಬೇಕು ಅದನ್ನೆಲ್ಲ. ಸಂವಿಧಾನ ರಚನಾ ಸಭೆಯಲ್ಲಿ ಅವರು ಭಾಷಣ ಓದಬೇಕು. ಇದು ಒಂದು ಐತಿಹಾಸಿಕವಾದಂಥ ಭಾಷಣ. ಅವ್ರು ಏನು ಹೇಳಿದ್ದಾರೆ ಅಂತಂದ್ರೆ, ನಮಗೆ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದೆ, ರಾಜಕೀಯ ಸ್ವಾತಂತ್ರ್ಯ ಸಿಕ್ಕಿದೆ. ಯಾಕಂದರೆ ಎಲ್ಲರಿಗೂ ಒಂದೇ ಓಟು, ಒಂದೇ ಮೌಲ್ಯ. ಒಂದೇ ಓಟು, ಒಂದೇ ಮೌಲ್ಯ. ಫಸ್ಟ್ ಸ್ಟೇಟ್ ಆಫ್ ಇಂಡಿಯಾಕ್ಕೂ ಒಂದೇ ಓಟು, ಇಲ್ಲಿ ಕ್ಲಾಸ್ 4 ಕೂಲಿ ಮಾಡ್ತಕ್ಕಂಥವ್ರು ಅವ್ರಿಗೂ ಒಂದೇ ಓಟು. ಆ ಸ್ವಾತಂತ್ರ್ಯ ಸಿಕ್ಕಿದೆ. ವೋಟ್ ಮಾಡೋ ಸ್ವಾತಂತ್ರ್ಯ ಸಿಕ್ಕಿದೆ. ಆದರೆ ಆರ್ಥಿಕವಾಗಿ
ಒಬ್ಬ ವ್ಯಕ್ತಿ ಒಂದೇ ಮೌಲ್ಯ ಅನ್ನೋ ಥರದ್ದು ಇಲ್ಲ, ಸಾಮಾಜಿಕವಾಗಿ ಇಲ್ಲ. ಐತಿಹಾಸಿಕ ಕಾರಣಗಳಿಗೋಸ್ಕರ ನಾವು ಸಮಾಜದಲ್ಲಿ ಆರ್ಥಿಕ ಅಸಮಾನತೆ, ಸಾಮಾಜಿಕ ಅಸಮಾನತೆ ಇದೆ. ಇದನ್ನು ಹೋಗಲಾಡಿಸ್ಬೇಕಾಗಿರ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲಿದೆ. ಅದಕ್ಕೆ ಬಾಬಾ ಸಾಹೇಬರು ಏನು ಹೇಳ್ತಾರೆ ಅಂತಂದರೆ, 1950 ಜನವರಿ 26ನೇ ತಾರೀಕು ಸಂವಿಧಾನ ಜಾರಿಗೆ ಬರ್ತಾ ಇದೆ. ಅವತ್ತು ನಾವೆಲ್ಲ ಸ್ವತಂತ್ರರಾಗಿ ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ನಮ್ಮ ಸಮಾಜದಲ್ಲಿ ಆರ್ಥಿಕ ಅಸಮಾನತೆ ಇದೆ, ಸಾಮಾಜಿಕ ಅಸಮಾನತೆ ಇದೆ. ಶ್ರೀಮಂತರಿದ್ದಾರೆ, ಬಡವರಿದ್ದಾರೆ, ವಿದ್ಯಾವಂತರಿದ್ದಾರೆ, ಅವಿದ್ಯಾವಂತರಿದ್ದಾರೆ, ಸಾಮಾಜಿಕವಾಗಿ ಮುಂದುವರೆದ ಜನ ಇದ್ದಾರೆ, ಮೇಲ್ ಪದರದಲ್ಲಿರ್ತಕ್ಕಂಥ ಜನ ಇದ್ದಾರೆ, ಕೆಳ ಪದರದಲ್ಲಿರ್ತಕ್ಕಂಥ ಜನ ಇದ್ದಾರೆ. ಈ ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ನಾವು ಕಾಲಿಡ್ತಾ ಇದ್ದೀವಿ. ಈ ವೈರುಧ್ಯತೆಯನ್ನು ನಾವು ಹೋಗಲಾಡಿಸ್ತೇ ಹೋದರೆ, ಅಸಮಾನತೆಯನ್ನು ಹೋಗಲಾಡಿಸ್ತೇ ಹೋದರೆ, ನಾವೇನು ಸ್ವಾತಂತ್ರ್ಯ ಬಂದು ನಮಗೆ ಸ್ವಾತಂತ್ರ್ಯದ ರಾಜಕೀಯ ಪ್ರಜಾಪ್ರಭುತ್ವದ ಸೌಧ ನಾವೇನು ನಿರ್ಮಾಣ ಮಾಡ್ಕೊಂಡಿದ್ದೀವಿ, ರಾಜಕೀಯ ಪ್ರಭುತ್ವದ ಸೌಧ ಏನು ನಿರ್ಮಾಣ ಮಾಡ್ಕೊಂಡಿದ್ದೀವಿ, ಈ ಅಸಮಾನತೆ ಹಿಂಗೆ ಮುಂದುವರೆದರೆ ಈ ಸೌಧನ ಜನರೇ ಧ್ವಂಸ ಮಾಡಿಬಿಡ್ತಾರೆ ಅಂತ ಹೇಳ್ತಾರೆ. ಜನರೇ ಅಸಮಾನತೆಯನ್ನು ಸಹಿಸ್ಕೊಳ್ಳಕ್ಕಾಗದೇನೆ ಜನರು ಧ್ವಂಸ ಮಾಡಿಬಿಡ್ತಾರೆ ರಾಜಕೀಯ ಸೌಧನ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿರ್ತಕ್ಕಂಥ ವಿಚಾರ. ಆ ಪರಿಸ್ಥಿತಿ ಆಗಕ್ಕೆ ಬಿಡಬಾರ್ದು ನಾವು. ಅದಕ್ಕೆ ಬದಲಾವಣೆಯನ್ನು ತರ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಈಗ ನಾನು ಮುಖ್ಯಮಂತ್ರಿಯಾಗಿ 2013ರಿಂದ 18ರವರೆಗಿದ್ದೆ. ಈಗ ಮತ್ತೆ 23ರಿಂದ ಮುಖ್ಯಮಂತ್ರಿ ಆಗಿದ್ದೀನಿ. ನಮ್ಮ ಸರ್ಕಾರದಲ್ಲಿ ಅವತ್ತು ಅನೇಕ ಕಾರ್ಯಕ್ರಮಗಳನ್ನು ಜಾರಿಗೆ ತಗೊಂಡ್ಬಂದು ಈಗ ಮತ್ತೆ 5 ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದಿದ್ದೀವಿ. ಮನಮೋಹನ್ ಸಿಂಗ್ರವರು ಪ್ರಧಾನಮಂತ್ರಿಯಾಗಿದ್ದರು. ಅವರು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಅಂತ ಕರಿತೀವಿ ನಾವು ಸಂವಿಧಾನದಲ್ಲಿ, ಸಂವಿಧಾನದ 4ನೇ ಭಾಗ. ಅದರಲ್ಲಿ ನಾವು ಎಂಥ ಸಮಾಜವನ್ನು ನಿರ್ಮಾಣ ಮಾಡಬೇಕು, ಎಂಥ ದೇಶವನ್ನು ಕಟ್ಟಬೇಕು ಅಂತಕ್ಕಂಥದ್ದಿದೆ. ಅದಕ್ಕೆ ಅವರು ಪ್ರಧಾನಮಂತ್ರಿಯಾಗಿರುವಾಗ ರೈಟ್ ಟು ಇನ್ಫಾರ್ಮೇಷನ್, ರೈಟ್ ಟು ಎಜುಕೇಷನ್, ರೈಟ್ ಟು ಎಂಪ್ಲಾಯ್ಮೆಂಟ್, ರೈಟ್ ಟು ಫುಡ್ ಕಾರ್ಯಕ್ರಮಗಳನ್ನು ಜಾರಿಗೆ ತಗೊಂಡ್ಬಂದರು. ರೈಟ್ ಟು ಫುಡ್ ಇರಲೇಬೇಕಲ್ಲ, ಎಲ್ರಿಗೂ ಬದುಕ್ತಕ್ಕಂಥ ಅವಕಾಶನ ಕೊಟ್ಟಿದೆ, ಸಂವಿಧಾನ ಒದಗಿಸ್ಕೊಟ್ಟಿದೆ. ರೈಟ್ ಟು ಎಂಪ್ಲಾಯ್ಮೆಂಟ್ ಇರಬೇಕಲ್ಲ, ಎಲ್ರಿಗೂ ಉದ್ಯೋಗ ಇರಬೇಕಲ್ಲ. ಮತ್ತು ರೈಟ್ ಟು ಎಜುಕೇಷನ್, ಎಲ್ರಿಗೂ ಶಿಕ್ಷಣ ಸಿಗಬೇಕಲ್ಲ, ಮೂಲಭೂತ ಆಗಬೇಕಲ್ಲ, ಸರ್ವರಿಗೂ ಶಿಕ್ಷಣ. ಬರೀ ಭಾಷಣಕ್ಕೆ ಇರಬಾರ್ದು ಈ ಮಾತುಗಳು, ಸರ್ವರಿಗೂ ಶಿಕ್ಷಣ. ಅದಕ್ಕೆ ಈ ಶಿಕ್ಷಣ ಸಿಗದೇ ಇರೋದ್ರಿಂದಲೇ, ಅವಕಾಶಗಳು ಸಿಗದೇ ಇರೋದ್ರಿಂದಲೇ ಈ
ಅಸಮಾನತೆ ನಿರ್ಮಾಣ ಆಗಿರೋದು. ಎಲ್ಲರಿಗೂ ಸಮಾನ ಅವಕಾಶಗಳು ಸಿಕ್ಕಿದ್ರೆ ಅಸಮಾನತೆ ಇರ್ಲಿಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ. ಅವಕಾಶಗಳು ಸಿಕ್ಕಲಿಲ್ಲ, ಅಸಮಾನತೆ ನಿರ್ಮಾಣ ಆಯಿತು. ಯಾರಿಗೆ ಅವಕಾಶಗಳು ಸಿಕ್ತು ಅವ್ರ ಮೇಲಕ್ಕೆ ಬಂತು. ಈಗ ನಿಮಗೆಲ್ಲ ಅವಕಾಶಗಳು ಸಿಕ್ತು, ನೀವು ವಿದ್ಯಾವಂತರಾಗಿದ್ದೀರಿ, KS ಆಫೀಸರ್ಗಳಾಗಿದ್ದೀರಿ. ನನಗೆ ಅವಕಾಶ ಸಿಕ್ಕಿದೆ, ನಾನು ಲಾಯರ್ ಆದೆ, ರಾಜಕಾರಣಿ ಆದೆ, ಈಗ ಮುಖ್ಯಮಂತ್ರಿ ಆಗಿದ್ದೀನಿ. ಅವಕಾಶಗಳು ಸಿಕ್ಕದೇ ಇರೋರು ಇದ್ದಾರಲ್ಲ, ಅವ್ರಿಗೆ ಸಮಾನ ಅವಕಾಶಗಳು ಸಿಕ್ಕಿದಾಗ ಮಾತ್ರ ನಾವು ಒಂದು ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ. ಇಲ್ಲದಿರೋ ಸಾಧ್ಯನೇ ಆಗಲಿಲ್ಲ. ಈ ಅಸಮಾನತೆ ಹಿಂಗೆ ಮುಂದುವರ್ಕೊಂಡು ಹೋಗ್ತದೆ. ಬುದ್ಧನ ಕಾಲದಿಂದ ಹಿಡಿದು ಇವತ್ತಿನವರೆಗೆ ಬಸವಣ್ಣ ಹೇಳ್ದ, ಬುದ್ಧ ಹೇಳ್ದ, ಆಮೇಲೆ ಅನೇಕ ಜನ ಸಮಾಜ ಸುಧಾರಕರು ಹೇಳಿದ್ರು, ಸಂತರು ಹೇಳಿದ್ರು, ಭಾಳ ಜನ ಹೇಳಿದ್ದಾರೆ, ಸಮಾಜ ಸುಧಾರಕರೆಲ್ಲ ಹೇಳಿದ್ದಾರೆ. ಅನೇಕ ಧರ್ಮಗಳಲ್ಲಿ ಕೂಡ ಇವೆಲ್ಲ ಪ್ರಚಾರ ಆಗಿದ್ದಾವೆ. ನಾವು ಇನ್ನೂ ಯಾಕಾಗಿಲ್ಲ? ಈಗ ಒಲೆ ಬುದ್ಧ ಬದುಕಿದ್ದದು 2.5 ವರ್ಷಗಳ ಹಿಂದೆ, ಬಸವಣ್ಣವರು ಬದುಕಿದ್ದದು 850 ವರ್ಷಗಳ ಹಿಂದೆ, ಅಂಬೇಡ್ಕರ್ ಇತ್ತೀಚೆಗೆ ಇದ್ರು, ಗಾಂಧೀಜಿ ಇತ್ತೀಚೆಗೆ ಇದ್ರು, ನಾರಾಯಣ ಗುರು ಅವೆಲ್ಲ ನಾನು ಹೇಳಕ್ ಹೋಗಲ್ಲ, ಕನಕದಾಸರು ಅವೆಲ್ಲ ಹೇಳಕ್ ಹೋಗಲ್ಲ. ಇವರೆಲ್ಲ ಸಮಾಜ ಬದಲಾವಣೆ ಆಗಬೇಕು ಅಂತ ಹೇಳಿದ್ರಲ್ಲ, ಬದಲಾವಣೆ ಆಗಿಲ್ಲ. ಯಾಕಾಗಿಲ್ಲ ಅಂತಂದ್ರೆ ಎಲ್ರಿಗೂ ಸಮಾನ ಅವಕಾಶಗಳು ಸಿಕ್ಕಂತ ವ್ಯವಸ್ಥೆ ಮಾಡಿಲ್ಲ. ಎಲ್ಲರಿಗೂ ಆರ್ಥಿಕವಾಗಿ, ಸಾಮಾಜಿಕವಾಗಿ ಶಕ್ತಿ ತುಂಬತಕ್ಕಂಥ ಕೆಲಸ ಆಗಿಲ್ಲ. ಬಸವಣ್ಣ ಪ್ರಯತ್ನ ಮಾಡಿದ್ರು, ಅಂತರ್ಜಾತಿ ವಿವಾಹ ಮಾಡಿ ಜಾತಿ ವ್ಯವಸ್ಥೆ ಹೋಗ್ಬೇಕು ಅಂತ ಪ್ರಯತ್ನ ಮಾಡಿದ್ರು. ಪಟ್ಟಭದ್ರ ಹಿತಾಸಕ್ತರು ಅವ್ರನ್ನೇ ಅದು ಮಾಡಕ್ ಬಿಡ್ಲಿಲ್ಲ. ಅವ್ರು ಮಾಡಕ್ ಬಿಡ್ಲಿಲ್ಲ. ಬಸವಣ್ಣವ್ರನ್ನ ಬಿಜ್ಜಳ್ಳ ಆಸ್ಥಾನದಿಂದ ಓಡಿಸ್ಬಿಟ್ರು. ನಮ್ಮ ದೇಶದಲ್ಲಿ ಪಟ್ಟಭದ್ರ ಹಿತಾಸಕ್ತರು ಇನ್ನೂ ಗಟ್ಟಿಯಾಗಿದ್ದಾರೆ ಅಂತ ತಿಳ್ಕೋಬೇಕಾಗ್ತದೆ. ಅದಕ್ಕೆ ಯಾರು ತಪ್ಪು ತಿಳ್ಕೋಬಾರ್ದು. ಈಗ ನಾವು ಅಧಿಕಾರಿಗಳು ಒಬ್ಬ ಪ್ಯಾಂಟು ಶರ್ಟು ಹಾಕೊಬಂದು ಇಂಗ್ಲೀಷ್ನಲ್ಲಿ ಮಾತಾಡಿದ್ರೆ ಅವನಿಗೆ ಹೆಚ್ಚು ಕೂತ್ಕೊಳ್ಳಿ ಅಂತ ಹೇಳ್ತೀವಿ, ಅವನು ಕೆಲಸ ಮಾಡಿಕೊಡ್ತಕ್ಕಂಥ ಕೆಲಸನೆಲ್ಲ ಮಾಡ್ತೀವಿ. ಅದೇ ಒಬ್ಬ ಕೊಳಕಂಗಿ ಚಡ್ಡಿ ಹಾಕ ಬಂದರೆ ಅವನಿಗೆ ಕೂತ್ಗಳೇ ಆಗಲಿ ಅಂತ ಹೇಳಿ, ಅಲ್ಲಿ ನಿಂತ್ಗಳೇ ಆಗಲಿ ಅಂತ. ಇದು ಗುಲಾಮ್ಗಿರಿಯ ಸಂಕೇತ. ಈಗ JH ಪಟೇಲ್ ಹೇಳ್ತಿದ್ರು ಯಾವಾಗ, ಒಬ್ಬ ಮೇಲ್ಜಾತಿಯವನು ಬಂದರೆ ಅವನಿಗೆ ಏನ್ ಸ್ವಾಮಿ ಚೆನ್ನಾಗಿದ್ದೀರಾ ಅಂತ ಕೇಳ್ತಿದ್ರು. ಅದೇ ಒಬ್ಬ ದಲಿತ ವರ್ಗಕ್ಕೆ ಸೇರಿದಂಥವನು ಅಥವಾ ಬಡ ಕುಟುಂಬಕ್ಕೆ ಸೇರಿದಂಥವನು ಬಂದರೆ ಏನಯ್ಯ ಹೆಂಗಿದ್ದೀನಯ್ಯ ಅಂತ ಕೇಳ್ತೀವಿ. ಏನಪ್ಪ ಹೆಂಗಿದೆಯೋ ಏಕವಚನದಲ್ಲಿ ಮಾತಾಡಿಸ್ತೀವಿ, ಅವ್ರಿಗೆ ಬಹುವಚನದಲ್ಲಿ ಮಾತಾಡಿಸ್ತೀವಿ. ಅವನು ಬಡವನಾದರೂ ಮೇಲ್ಜಾತಿಯವ್ರನ್ನ, ಬಡವರಾದರೂ ಕೂಡ ಬಹುವಚನದಲ್ಲಿ ಮಾತಾಡಿಸ್ತೀವಿ. ಆದರೆ ಶ್ರೀಮಂತ ಆಗಿದ್ರೂ ಕೂಡ ದಲಿತ ಸಮಾಜದಲ್ಲಿ ಹುಟ್ಟಿದವನು ಅಥವಾ ಇನ್ಯಾವುದೋ ಕೆಳ ಜಾತಿಯಲ್ಲಿ ಹುಟ್ಟಿದವನು ಅವನು ಬಂದರೆ ಅವನು ಏಕವಚನದಲ್ಲಿ ಮಾತಾಡಿಸ್ತೀವಿ. ಇದು ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಸ್ಲೇವರಿ ಮೈಂಡ್. ಗೊತ್ತಾಯ್ತಾ? ಸ್ಲೇವರಿ ಮೈಂಡ್.
ಅದು ಕಿತ್ತು ಒಗಿಬೇಕಲ್ವಾ? ಅದು ನಮ್ಮಲ್ಲೂ ಬರಬೇಕು, ಎಲ್ಲರಲ್ಲೂ ಬರಬೇಕು. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಕಡೆ ಏನು ಹೇಳ್ತಾರೆ ಅಂತಂದ್ರೆ, ನಮಗೆ ರಾಜಕೀಯ ಸ್ವಾತಂತ್ರ್ಯ ಯಶಸ್ವಿ ಆಗಬೇಕಾದ್ರೆ ಪ್ರತಿಯೊಬ್ಬರೂ ಕೂಡ ಈ ಸಮಾಜದಲ್ಲಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಪ್ರಬಲರಾದಾಗ, ಸ್ವಾವಲಂಬಿಗಳಾದಾಗ ಮಾತ್ರ ಸಾಧ್ಯ ಆಗ್ತದೆ. ಈಗ ಎಲ್ಲರೂ ಓದ್ಕೊಂಡು ಕೆಲಸದಲ್ಲಿ ಇದ್ರೆ ಅಥವಾ ಓದ್ಕೊಂಡಿದ್ರೆ ಅವನು ಸಮಾಜದಲ್ಲಿ ಒಬ್ಬ ಸುಧಾರಿತ ವ್ಯಕ್ತಿ ಅಂತ ಇದ್ರೆ ಆಗ ಜಾತಿ ಯಾರು ನೋಡಕ್ ಹೋಗಲ್ಲ. ಜಾತಿ ಅದಾಗಿದ್ದರೆ ಹೋಗುತ್ತೆ, ಇದರ ಜಾತಿ ವ್ಯವಸ್ಥೆ ಹೋಗಲ್ಲ ಅಷ್ಟು ಸುಲಭವಾಗಿ. ಚತುರ್ವರ್ಣ ವ್ಯವಸ್ಥೆ ಹಂಗೇ ಮುಂದುವರಿತದೆ. ಎಲ್ಲಿವರೆಗೆ ಜಾತಿ ವ್ಯವಸ್ಥೆ ಇರ್ತದೆ ಅಲ್ಲಿವರೆಗೆ ಅಸಮಾನತೆ ಇರ್ತದೆ. ಎಲ್ಲಿವರೆಗೆ ವರ್ಗ ವ್ಯವಸ್ಥೆ ಇರ್ತದೆ ಅಲ್ಲಿವರೆಗೆ ಅಸಮಾನತೆ ಇರ್ತದೆ. ಅದರಿಂದ ನಾವೆಲ್ಲರೂ ಕೂಡ ಈ ಸಮಾಜದಲ್ಲಿ, ಇಂಥ ಸಮಾಜ ಬೇರೆ ದೇಶಗಳಲ್ಲಿ ಸ್ವಲ್ಪ ಮಟ್ಟಿಗೆ ಇರ್ಬೋದು, ಬಟ್ ಈ ಮಟ್ಟಿಗೆ ಇರಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಇಲ್ಲಿ ಬಹಳ ಜಾತಿ ವ್ಯವಸ್ಥೆ ಬಹಳ ಬಲವಾಗಿ ಬೇರೂರು ಬಿಟ್ಟಿದೆ. ಅದರಿಂದ ಮಾಡಲಿಕ್ಕೆ ಸಾಧ್ಯ, ಅದು ಅಷ್ಟು ಬದಲಾವಣೆ ಅಷ್ಟು ವಿಳಂಬ ಆಗಲಿಕ್ಕೆ ಕಾರಣ ಆಗಿರೋದು. ಎಷ್ಟು ವರ್ಷಗಳಿಂದ ಬುದ್ಧನ ಕಾಲದಿಂದ ಹಿಡಿದು ಇವತ್ತಿನವರಿಗೆ ನಡೀತಲೇ ಇದೆ. ಬಸವಣ್ಣನ ಕಾಲದಲ್ಲಿ ಇವತ್ತಿನವರಿಗೆ ಇವನಾರವ ಅಂತ ಹೇಳ್ತೇವೆ ಇವತ್ತು ಅಂತ ಬಸವಣ್ಣವ್ರು ಹೇಳೋದು ಅಂತ ಅನ್ಬೇಡೆಯ, ಇವ ನಮ್ಮವ ಅಂತ ಹೇಳುವಂತ ಹೇಳೋದು. ಆದರೆ ಇದು ಹೇಳತ್ಲೇ ಇದ್ದೀವಿ, ಆದರೆ ಸಮಾಜ ಮಾತ್ರ ಸುಧಾರಣೆ ಆಗ್ತಿಲ್ಲ. ಇವನಾರವ ಅಂತ ಹೇಳೋದು, ನಮ್ಮವ ಅಂತ ಹೇಳೋದೇ ಇಲ್ಲ. ಇವನಾರವ ಅಂತ ಹೇಳಿ ಆಮೇಲೆ ನಮ್ಮವ ಅಂತ ಎಲ್ಲ ವಚನ ಎಲ್ಲ ಹೇಳ್ಬಿಟ್ಟು ಆಮೇಲೆ ನೀ ಯಾವ ಜಾತಿಯವನು ಅಂತ ಕೇಳ. ನೀ ಯಾವ ಜಾತಿ ಸೇರಿದ್ದೀನಿ ಅಂತ ಕೇಳೋದು. ಸೊ ಈ ಜಾತಿ ವ್ಯವಸ್ಥೆ ಇರೋವರಿಗೆ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಈ ಬದಲಾವಣೆಯನ್ನು ತರಲಿಕ್ಕೋಸ್ಕರನೇ ನಾವೆಲ್ಲ ಶ್ರಮಿಸಬೇಕು, ಪ್ರಯತ್ನ ಮಾಡಬೇಕು. ಇಂಥ ಸಮಾಜದಲ್ಲಿ ನಾವೆಲ್ಲ ಸೇವೆ ಮಾಡ್ತಕ್ಕಂಥ, ಜನರ ಸೇವೆ ಮಾಡ್ತಕ್ಕಂಥ ಕೆಲಸದಲ್ಲಿದ್ದೀವಲ್ಲ, ಇದನ್ನು ಮಾಡ್ತಕ್ಕಂಥದ್ದಾಯಿತು. ಈಗ IAS ಕೆ ಎಸ್ನವರು ಅಂತ ಇದ್ದಾರಲ್ಲ, ಅವರು ವ್ಯತ್ಯಾಸಗಳಷ್ಟೇ. ಅವರು ಆಲ್ ಇಂಡಿಯಾ ಸರ್ವಿಸ್ನವರು, ನೀವು ಕರ್ನಾಟಕ ಸರ್ವಿಸ್ನವರು, ಬಟ್ ಮೂಲತಃ ಭಾರತೀಯರು ಅಲ್ವಾ? ಭಾರತೀಯರಿಗೋಸ್ಕರ ಇರ್ತಕ್ಕಂಥವ್ರು, ಭಾರತೀಯ ಸಮಾಜಕ್ಕೋಸ್ಕರ ಇರ್ತಕ್ಕಂಥವ್ರು. ಅದನ್ನು ಮಾಡಬೇಕು. ಒಂದೇ ಕೆಲಸ ಒಂದೇ ಅಲ್ವಾ? IASನವ್ರಿಗೆ ICSನವರು ಬ್ರಿಟಿಷ್ನವ್ರ ಕಾಲದಲ್ಲಿ ICS ಅಂತ ಇತ್ತು, ಇಂಡಿಯನ್ ಸಿವಿಲ್ ಸರ್ವಿಸ್ ಅಂತ. ಅದನ್ನೇ IAS ಮಾಡಿದ್ರು. ಅದನ್ನ ಆಲ್ ಇಂಡಿಯಾ ಸರ್ವಿಸ್ ಅಂತ ಹೇಳ್ತಾರೆ, ಇದನ್ನ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅಂತ ಹೇಳ್ತಾರೆ, KAS. ಬಟ್ ಉದ್ದೇಶ ಒಂದೇನೆ, ಇಬ್ಬರದು ಒಂದೇ ಕೆಲಸ, ಬೇರೆ ಬೇರೆ ಇರ್ಬೋದು, ಬಟ್ ಮೂಲತಃ ವೇರ್ ಆಲ್ ಇಂಡಿಯನ್ಸ್. ಇಂಡಿಯನ್ಸ್ ಬದಲಾವಣೆ ಮಾಡೋಕ್ಕೋಸ್ಕರ, ಇಂಡಿಯನ್ ಸಮಾಜ ಬದಲಾವಣೆ ಮಾಡೋಕ್ಕೋಸ್ಕರ ಇರ್ತಕ್ಕಂಥ. ಮತ್ತೆ ನಾವೆಲ್ಲರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಹೇಳೋದು, ಜಾತ್ಯತೀತ ಸಮಾಜ ನಿರ್ಮಾಣ ಆಗಬೇಕು. ಜಾತಿ ಇರಬಾರ್ದು, ಜಾತ್ಯತೀತ ಸಮಾಜ ನಿರ್ಮಾಣ ಆಗಬೇಕು. ಅವನು ಯಾವ ಜಾತಿಯವನಾರ ಆಗಿರಲಿ, ಬಡವ ಯಾವ ಜಾತಿಯವನಾರ ಆಗಿರಲಿ, ಅವನು ಮೇಲಕ್ಕೆ ಬರಬೇಕಲ್ಲ, ಮುಖ್ಯವಾಹಿನಿಗೆ ಬರಬೇಕಲ್ಲ. ಅದಕ್ಕೋಸ್ಕರ ನಾವೆಲ್ಲ
ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು. ಅದಕ್ಕೆ ನಾನು ಮೊನ್ನೆ ಹೇಳಿದೆ, ಆತ್ಮಸಾಕ್ಷಿ ಅಂತ ಒಂದಿದೆ. ಯಾರು ಏನು ಹೇಳ್ತಾರೆ ಅಂತಕ್ಕಂಥದ್ದು ಮುಖ್ಯ ಅಲ್ಲ. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಮಾಡಲಿಕ್ಕೆ ನಾವು ಕಾನೂನುಗಳು ಮಾಡ್ಕೊಂಡಿದ್ದೀವಿ. ಅದರ ಪ್ರಕಾರ ಶಿಕ್ಷೆ ಮಾಡ್ತಕ್ಕಂಥದ್ದು ಒಂದು ಭಾಗ. ಇನ್ನೊಂದು ಏನಪ್ಪ ಅಂತಂದರೆ, ನಾನು ಇಂಥ ಸಮಾಜದಲ್ಲಿ ಹುಟ್ಟಿದ್ದೇನೆ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾಷಣ ಮಾಡೋರಲ್ಲ, ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೇನೆ. ಈ ವೈರುಧ್ಯತೆ ಇರಬೇಕಾ ಬೇಡವಾ? ಬ್ಯೂರೋ ರಿಪೋರ್ಟ್ SSV ನ್ಯೂಸ್.